Hi, hello everybody. Welcome to Vikas Commerce Tutorials once again, and I am Mr. Vikas Mintike here. ಸೊ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಆ್ಯನ್ಯುವಲ್ ಎಕ್ಸಾಮ್ಗೆ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅಂತೇಳಿ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಮೊದಲಿಗೆ ನಿಮ್ಗೆ ಗೊತ್ತಿರೋ ಹಾಗೆ ದೇರ್ ಆರ್ 4 ಸೆಕ್ಷನ್ಸ್: ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಆ್ಯಂಡ್ ಸೆಕ್ಷನ್ ಡಿ. ಸೊ ಸೆಕ್ಷನ್ ಎ ನಲ್ಲಿ ಏನೇನು ಬರ್ತದೆ, ಸೆಕ್ಷನ್ ಬಿ ನಲ್ಲಿ ಏನೇನು ಬರ್ತದೆ, ಸೆಕ್ಷನ್ ಸಿ ನಲ್ಲಿ ಏನೇನು ಬರ್ತದೆ, ಸೆಕ್ಷನ್ ಡಿ ನಲ್ಲಿ ಏನೇನು ಬರ್ತದೆ ಅಂತ ನೋಡುವಂಥ ಕೆಲಸವನ್ನು ಮಾಡೋಣ. ಸೆಕ್ಷನ್ ಎ ನಲ್ಲಿ ಎವ್ರಿಥಿಂಗ್ ಈಸ್ ರಿಲೇಟೆಡ್ ವಿತ್ 1 ಮಾರ್ಕ್. ದಟ್ ಈಸ್ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್, ಆಮೇಲೆ 5 ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್, ಆಮೇಲೆ 1 ಮಾರ್ಕ್ ಇದು ಅಂದರೆ ರಿಟರ್ನ್ ಆನ್ಸರ್ಸ್. ಅವು 5 ಕ್ವಶನ್ಸ್ ಬರ್ತಾವೆ ರೀ. ಅದಾದ ನಂತರ 2 marks category we have 3 questions to be answered. 5 questions ಅವರು ನಿಮಗೆ ಕೇಳ್ತಾರೆ, ನೀವು ಬರೀಬೇಕಾಗಿರೋದು 3. ಅದಾದ ನಂತರ ಸೆಕ್ಷನ್ ಸಿ 6 marks, ಅಲ್ಲಿ ಕೂಡ 5 ಕ್ವಶನ್ಸ್ ಅನ್ನು ಅವ್ರು ನಿಮಗೆ ಕೇಳ್ತಾ ಇದ್ದಾರೆ, ನೀವು 3 ಅನ್ನು ಬರೀಬೇಕು. ಅದಾದ ನಂತರ 12 marks ನಲ್ಲಿ ದೇ ಆರ್ ಆಸ್ಕಿಂಗ್ 6 questions, ನೀವು ಬರೀಬೇಕಾಗಿರೋದು ಓನ್ಲಿ 3 ಔಟ್ ಆಫ್ 6. ಈಗ ಸೆಕ್ಷನ್ ಎ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದಿ ಫಾಲೋವಿಂಗ್ ಆರ್ ವೆರಿ ಈಸಿ. ಆ 15 ಮಾರ್ಕ್ಸ್ ಆಲ್ಮೋಸ್ಟ್ ನಿಮ್ಮ ಪಾಕೆಟ್ನಲ್ಲಿರುವಂತಹ ಮಾರ್ಕ್ಸ್ಗಳು, ಅಲ್ಲಿ ಈಸಿಯಾಗಿ ನಿಮಗೆ ಆನ್ಸರ್ ಸಿಕ್ಬಿಡ್ತದೆ. ಹಾಗಾದರೆ ಈಗ 1 ಮಾರ್ಕ್ ಸ್ಟ್ರಾಟಜಿ ಮತ್ತು 2 ಮಾರ್ಕ್ ಸ್ಟ್ರಾಟಜಿ ಯಾವ ರೀತಿ ಇರಬೇಕು? ವೆನ್ ಯು ಆರ್ ಕಮಿಂಗ್ ಟು 1 ಮಾರ್ಕ್, ಆ 1 ಮಾರ್ಕ್ದಲ್ಲಿ ನಾವು ನಮ್ಮ ಹಳೆ ವಿಡಿಯೋದಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅಂತ ಹೇಳಿದಾಗ ಅಲ್ಲಿ ಕೂಡ ನಾವು ಹೇಳಿದ್ದೀವಿ. 1 ಮಾರ್ಕ್ನಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾವಪ್ಪ ಅಂದರೆ, ಒಂದು ಎಕ್ಸಾಂಪಲ್ ಇದ್ದಂತಹ ಕ್ವಶನ್ ಇರ್ತದೆ, ಒಂದು ಎಕ್ಸ್ಪಾಂಡ್ ಇದ್ದಂಥ ಕ್ವಶನ್ ಇರ್ತದೆ, ಒಂದು ಟ್ರೂ ಆರ್ ಫಾಲ್ಸ್ ಇದ್ದಂಥ ಕ್ವಶನ್ ಇರ್ತದೆ, ಒಂದು ಟೈಪ್ ಇರುವಂತಹ ಕ್ವಶನ್ ಇರ್ತದೆ, ಅದಾದ ನಂತರ ಒಂದು ವಾಟ್ ಡು ಯು ಮೀನ್ ಬೈ WH ಕ್ವಶನ್ಸ್ ಅಂತ ಕರಿತೀವಿ. ಆ ರೀತಿ ಒಂದು ಕ್ವಶನ್ಸ್ ಇರ್ತದೆ. ಎಲ್ಲ ಕ್ವಶನ್ಸ್ ಬಗ್ಗೆ 1 ಮಾರ್ಕ್ ಮತ್ತು 2 ಮಾರ್ಕ್ ಸಪ್ರೇಟ್ಲಿ ಥಿಯರಿ ಸಬ್ಜೆಕ್ಟ್ಸ್ ಬಗ್ಗೆ, ಥಿಯರಿ ಕ್ವಶನ್ಸ್ ಬಗ್ಗೆ ನಾನು ಮತ್ತೊಂದು ವಿಡಿಯೋನ ಮಾಡ್ತೀನಿ. ಅಲ್ಲಿ ನಿಮಗೆ ಸಪ್ರೇಟ್ ಸೆಕ್ಷನ್ ವೈಸ್ ನಾವು ಸ್ಟ್ರಾಟಜಿಗಳನ್ನು ಮಾಡ್ಕೊತ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇಲ್ಲಿ ನಾನು ಜಸ್ಟ್ ಬೇಸಿಕ್ಸ್ ಹೇಳ್ತಾ ಇದ್ದೀನಿ, ಯಾವೆಲ್ಲ ಕ್ವಶನ್ಸನ್ನು ನೀವು ಮಾಡ್ಕೊತ ಹೋದರೆ ನಿಮಗೆ ಪಾಸಿಂಗ್ ಅಥವಾ ಚಲೋ ಸ್ಕೋರನ್ನು ಯಾವ ರೀತಿ ನೀವು ಮಾಡಬಹುದು ಅಂತ. ಸೊ 1 ಮಾರ್ಕ್ ಕ್ವಶನ್ಸ್ ಯಾವುವು, 2 ಮಾರ್ಕ್ ಕ್ವಶನ್ಸ್ ಯಾವುವು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಅದಕ್ಕಿಂತ ಮುಂಚೆ ಈಗ ಸೆಕ್ಷನ್ ಬಿ ನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ವಿಚ್ ಇಸ್ ಕನ್ಸಿಡರ್ಡ್ ಆಸ್ 2 ಮಾರ್ಕ್ಸ್ ಕ್ವಶನ್ಸ್. ಈ 2 ಮಾರ್ಕ್ಸ್ ಕ್ವಶನ್ನಲ್ಲಿ ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 5, ಚಾಪ್ಟರ್ ನಂಬರ್ 8 ಆ್ಯಂಡ್ ಚಾಪ್ಟರ್ ನಂಬರ್ 9. ಈ 5 ಚಾಪ್ಟರಿಂದ ಕ್ವಶನ್ಸ್ ಬರ್ತದೆ. ಸೊ ಚಾಪ್ಟರ್ ನಂಬರ್ 1 ಯಾವುದಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂತ ಕರಿತೀವಿ. ಚಾಪ್ಟರ್ ನಂಬರ್ 2 ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಚಾಪ್ಟರ್ ನಂಬರ್ 5 BRS ಬ್ಯಾಂಕ್ ರಿಕನ್ಸಲೇಷನ್ ಸ್ಟೇಟ್ಮೆಂಟ್. ಚಾಪ್ಟರ್ ನಂಬರ್ 8 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 1 ಆ್ಯಂಡ್ ಚಾಪ್ಟರ್ ನಂಬರ್ 9 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 2. ಸೊ ಈ 5 ಚಾಪ್ಟರ್ಸ್ ಮೇಲೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವೆ. ಎವ್ರಿ ಚಾಪ್ಟರಿಂದ ಒಂದೊಂದು ಕ್ವಶನ್ಸ್. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಆರ್ 5. ಬಟ್ ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ ಟು ಬಿ ಆನ್ಸರ್ಡ್ ಓನ್ಲಿ 3 ಕ್ವಶನ್ಸ್. ಸೊ ಆ ಪರ್ಟಿಕ್ಯುಲರ್ ಚಾಪ್ಟರಿಂದ ಮಾತ್ರ ನೀವು 2 ಮಾರ್ಕ್ಸನ್ನು ಓದಬೇಕಾಗ್ತದೆ. ಈಗ ಉಳಿದಂತಹ ಚಾಪ್ಟರ್ಸ್, ಚಾಪ್ಟರ್ ನಂಬರ್ 3, 4, 6, 7 ಈ ಚಾಪ್ಟರ್ಸ್ಗಳಿಂದ ನೀವು ಯಾವುದೇ 2 ಮಾರ್ಕ್ಸ್ ಕ್ವಶನ್ಸನ್ನು ಓದುವಂತಹ ಅವಶ್ಯಕತೆ ಇಲ್ಲ. ಸೊ ಯಾವ 2 ಮಾರ್ಕ್ಸ್ ಈ ಚಾಪ್ಟರಿಂದ ಬರಬಹುದು ಅನ್ನೋದನ್ನು ಕೂಡ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ 1 ಮಾರ್ಕ್ ಆಸ್ ವೆಲ್ ಆಸ್ 2 ಮಾರ್ಕ್ಸ್ ಕಾಂಬಿನೇಷನ್ ಮಾಡಿ ಒಂದು ವಿಡಿಯೋನ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಸೆಕ್ಷನ್ಸ್, ದಟ್ ಈಸ್ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ಸೆಕ್ಷನ್ ಡಿ. ನಾನು 12 ಮಾರ್ಕ್ಸಿನ ಸೆಕ್ಷನ್ ಡಿ ಅನ್ನು ಸ್ಟಾರ್ಟ್ ಮಾಡುವಂತಹ ಕೆಲಸ ಮಾಡ್ತೀನಿ. ಸೆಕ್ಷನ್ ಡಿ ನಲ್ಲಿ ಬರೋದು 12 ಮಾರ್ಕ್ಸ್ ಕ್ಯಾಟಗರಿ ಆಫ್ ಕ್ವಶನ್ಸ್. ಈ ಸೆಕ್ಷನ್ ಡಿ ನಲ್ಲಿ ನೀವು ಮಾಡಬೇಕಾಗಿರೋ ಟಾಪ್ 3 ಕ್ವಶನ್ಸ್ ಯಾವ್ಯಾವು ಅಂತ ಅವ್ರು ಕೇಳೋದು 6 ಕ್ವಶನ್ಸ್. ಸೊ 5 ಕ್ವಶನ್ಸ್ ಕೇಳ್ತಾರೆ ರೀ ಅವ್ರು ಕೇಳ್ತಾ ಇರೋದು. 6 ಕ್ವಶನ್ಸ್ ಕೇಳ್ತಾರೆ, ನಾಟ್ 5. ದೇ ಆರ್ ಆಸ್ಕಿಂಗ್ 6. ದ ಅನದರ್ ಒನ್ ಈಸ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಕೂಡ ಇಲ್ಲಿ ಬರುವಂತಹ ಸಾಧ್ಯತೆ ಇರ್ತದೆ. ಸೊ ದೇ ಆರ್ ಆಸ್ಕಿಂಗ್ 6 ಕ್ವಶನ್ಸ್ ಇನ್ 12 ಮಾರ್ಕ್ಸ್ ಕ್ಯಾಟಗರೀಸ್. ಸೊ ಟಾಪ್ 3 ಯಾವ ಆಗಿರಬೇಕು? ಸೊ ಆ 12 ಮಾರ್ಕ್ಸ್ನಲ್ಲಿ ನಿಮಗೆ ಬೇಕಾಗಿರೋದು ಎಷ್ಟು? 3. ಸೊ 3 ಬರಿಬೇಕಾದ್ರೆ ಯಾವ ಈಸಿ ಆಫ್ ದಿ 3 ಈಸಿ, ಆ 6 ಒಳಗಡೆ 3 ಈಸಿ ಕ್ವಶನ್ಸ್ ಯಾವುವು ಅನ್ನೋದನ್ನಾದರೆ, ಫಸ್ಟ್ ಒನ್ ಈಸ್ BRS, ದಟ್ ಈಸ್ ಬ್ಯಾಂಕ್ ರಿಕನ್ಸಲೇಷನ್ ಸ್ಟೇಟ್ಮೆಂಟ್. ಈಗ ಎಷ್ಟು ಜನ ಹೇಳ್ತಾರೆ ಸರ್ BRS ಸರ್ ಡಿಫಿಕಲ್ಟ್ ಐತ್ರಿ ಸರ್. ಏನೂ ಇಲ್ಲ. ದೇರ್ ಆರ್ ಓನ್ಲಿ 6 ಟ್ರಾನ್ಸಾಕ್ಷನ್ಸ್. ಒಂದು ಟ್ರಾನ್ಸಾಕ್ಷನ್ಗೆ 2 ಮಾರ್ಕ್ಸ್. ಸೊ 6 × 2 12 ಮಾರ್ಕ್ಸ್. 3 ಪ್ಲಸ್ 3 ಮೈನಸ್. ಅಟ್ ದ ಮ್ಯಾಕ್ಸ್ 99% 6 ಟ್ರಾನ್ಸಾಕ್ಷನ್ಸ್ ಒಳಗಡೆ 3 ಟ್ರಾನ್ಸಾಕ್ಷನ್ಸ್ ಪ್ಲಸ್ ಆಗ್ತಾ ಇರ್ತದೆ, 3 ಟ್ರಾನ್ಸಾಕ್ಷನ್ಸ್ ಮೈನಸ್ ಆಗ್ತಾ ಇರ್ತದೆ. ಈ BRS ಬಗ್ಗೆ ಸಂಪೂರ್ಣವಾದಂತಹ ಈಸಿ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂತಹ ಒಂದು ವಿಡಿಯೋನ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ ಇವತ್ತು ಅಥವಾ ನಾಳೆ. ಸೊ ಆ BRS ಮೇಲೆ ನಾವು
ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಅದಾದ ನಂತರ ಸೆಕೆಂಡ್ ನಿಮ್ಮ ಟಾಪ್ ಪ್ರಯಾರಿಟಿ ಅಂತ ಕರಿತೀವಿ, ಪ್ರಾಮುಖ್ಯತೆ ಮೊದಲು ಯಾವುದಕ್ಕೆ ಇರಬೇಕು, BRS. ಎರಡನೇ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡ್ರಪ್ಪ ಅಂದರೆ ಜರ್ನಲ್ ಎಂಟ್ರಿ. ಜರ್ನಲ್ ಎಂಟ್ರಿ ಮ್ಯಾಕ್ಸಿಮಮ್ ನನ್ನ ಲೆಕ್ಕಲೆ ಅವರು 10 ಕ್ವಶನ್ಸ್ 10 ಟ್ರಾನ್ಸಾಕ್ಷನ್ಸನ್ನು ಕೇಳಬಹುದು. ಸೊ 10 ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಇಸ್ ಆಲ್ವೇಸ್ ಸೇಮ್, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಥವಾ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಥವಾ ವಿತ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವಿತ್ ಫರ್ನಿಚರ್. ಈ ರೀತಿ ಫಸ್ಟ್ ಟ್ರಾನ್ಸಾಕ್ಷನ್ ಇಸ್ ಆಲ್ರೆಡಿ ಗಿವನ್ ಆ್ಯಂಡ್ ಅದು ಫಿಕ್ಸ್ಡ್ ಕ್ವಶನ್ ಅದ, ಫಿಕ್ಸ್ಡ್ ಟ್ರಾನ್ಸಾಕ್ಷನ್ ಬಂದೇ ಬರ್ತಾ ಅಲ್ಲಿ 1 ಮಾರ್ಕ್ ನಿಮ್ಗೆ ಆರಾಮ್ಸೆ ಸಿಗ್ತದೆ. ಅದಾದ ನಂತರ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್, ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್, ಅದಾದ ನಂತರ ರಿಸೀವ್ಡ್ ರೆಂಟ್. ಸೊ ಈ ರೀತಿ ಕ್ವಶನ್ಸ್, ಈ ರೀತಿ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಕ್ವೈಟ್ ಕಾಮನ್. ಒಂದು 5 ರಿಂದ 6 ಟ್ರಾನ್ಸಾಕ್ಷನ್ಸ್ ಬಹಳ ಕಾಮನ್ ಅದಾವು, ಅವು 100% ರಿಪೀಟ್ ಆಗಲೇಬೇಕು. ಸೊ ಅಂಥ ಟ್ರಾನ್ಸಾಕ್ಷನ್ಸನ್ನು ಮಾಡಿಕೊಂಡ್ರೆ ಇಫ್ ನಾಟ್ 12 ಮಾರ್ಕ್ಸ್ ಅಟ್ಲೀಸ್ಟ್ ನಿಮಗೆ 6 ಮಾರ್ಕ್ಸ್ ಸಿಗುವಂತಹ ಸಾಧ್ಯತೆಯಲ್ಲಿ ಇರ್ತದೆ. ಅದಾದ ನಂತರ ಕಮಿಂಗ್ ಟು ಥರ್ಡ್ ಇಂಪಾರ್ಟೆಂಟ್ ಕ್ವಶನ್, ನೀವು ಯಾವ್ದು ಮಾಡಬೇಕಪ್ಪ ಅಂದರೆ ಸಬ್ಸಿಡರಿ ಬುಕ್ಸ್ ಕ್ಲಾಸಿಫಿಕೇಶನ್ ಮಾಡಬೇಕು. ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್. ಸೊ ಈ 4 ಬುಕ್ಸನ್ನು ಅವ್ರು ಕೇಳ್ತಾರೋ ಈ 4 ಬುಕ್ಕನ್ನು ನೀವು ಮಾಡಬೇಕಾಗ್ತದೆ. ಯಾಕೆ ಇದನ್ನು ಮಾಡಂತ ಹೇಳ್ತಾ ಇದ್ದೀನಿ, ಬಿಕಾಸ್ ಇದನ್ನು ನೀವು 6 ಮಾರ್ಕ್ಸ್ದಲ್ಲಿ ಕೂಡ ಸಾಲ್ವ್ ಮಾಡಬೇಕೀಗ. ಪರ್ಚೇಸ್ ಬುಕ್ ಅಥವಾ ಸೇಲ್ಸ್ ಬುಕ್ ಎರಡರಲ್ಲಿ ಒಂದು ಬುಕ್ 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಬರೋದು. ಸೊ ಪರ್ಚೇಸ್ ಬುಕ್, ಸೇಲ್ಸ್ ಬುಕ್ ಅಲ್ಲಿಯೂ ಅಭ್ಯಾಸ ಮಾಡೋರ್ತೀರಿ ನೀವು ಹೆಂಗಾದ್ರು. ಹಾಗಾಗಿ 12 ಮಾರ್ಕ್ಸ್ನಲ್ಲಿ ಕೂಡ ಅದನ್ನು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್ ಕಾಲಮ್ ಹೆಡ್ಡಿಂಗ್ಸನ್ನು ನೋಡಿಕೊಂಡ್ರೆ ಸಾಕು. ಬಿಕಾಸ್ ಪರ್ಚೇಸ್ ಬುಕ್, ಸೇಲ್ಸ್ ಬುಕ್ ನೀವು ಆಲ್ರೆಡಿ 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಮಾಡ್ತಾ ಇದ್ದೀರಿ. ಸೊ ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್ ಆ 2 ಬುಕ್ಸ್ಗಳನ್ನು ನೋಡ್ಕೊಳ್ಬೇಕಾಗ್ತದೆ. ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್. ಇಲ್ಲೂ ಕೂಡ ಕೆಲವೊಂದು ಸ್ಟ್ರಾಟಜಿಗಳಿದಾವೆ. ಯಾವುದು ಸೇಲ್ಸ್ ರಿಟರ್ನಲ್ಲಿ ಬರ್ತದೆ, ಯಾವುದು ಪರ್ಚೇಸ್ ರಿಟರ್ನಲ್ಲಿ ಬರ್ತದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಏನಪ್ಪ ಅಂದರೆ ಪರ್ಚೇಸ್ ಬುಕ್, ಸೇಲ್ಸ್ ಬುಕ್ಕನ್ನು ಮಾಡ್ತಾರೆ ಅವರು, ಬಟ್ ಯಾವುದು ಪರ್ಚೇಸ್ ರಿಟರ್ನ್, ಯಾವುದು ಸೇಲ್ಸ್ ರಿಟರ್ನ್ ಅವ್ರಿಗೆ ಕನ್ಫ್ಯೂಸ್ ಆಗ್ತದೆ. ಅಲ್ಲಿ ಒಂದು ಸ್ಮಾಲ್ ಸ್ಟ್ರಾಟಜಿ ಅದ ರೀ. ಯಾವ ವ್ಯಕ್ತಿಯ ಹೆಸರನ್ನು ಪರ್ಚೇಸ್ ಬುಕ್ನಲ್ಲಿ ಬರಿತಾ ಇದ್ದೀರಿ ಆ ವ್ಯಕ್ತಿಯ ಹೆಸರು ಮಾತ್ರ ಪರ್ಚೇಸ್ ರಿಟರ್ನಲ್ಲಿ ಇರಬೇಕು. ಈ ಫಾರ್ ಎಕ್ಸಾಂಪಲ್ ಪರ್ಚೇಸ್ ರಿಟರ್ನ್ನಲ್ಲಿ, ಪರ್ಚೇಸ್ ಬುಕ್ನಲ್ಲಿ ವಿಕಾಸ್ ಅಂತ ಅದ. ಸೊ ವಿಕಾಸ್ ಅನ್ನೋ ಹೆಸರು ಸೇಲ್ಸ್ ರಿಟರ್ನ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತಾ? ಪರ್ಚೇಸ್ ಅನ್ನೋ ಈ ವಿಕಾಸ್ ಅನ್ನೋ ಹೆಸರು ಪರ್ಚೇಸ್ ಬುಕ್ನಲ್ಲಿ ಅದ ಅಂತ ಅನ್ಕೊಳ್ರಿ. ಅವ್ರೇನಾದರೂ ರಿಟರ್ನ್ಸ್ ಮಾಡಿದ್ರೆ ಅದು ಕಂಪಲ್ಸರಿ ಪರ್ಚೇಸ್ ರಿಟರ್ನಲ್ಲೇ ಬರಬೇಕು, ಸೇಲ್ಸ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಒಂದು ಸ್ಟ್ರಾಟಜಿ, ಅದ್ರ ಮೇಲೆ ಕೂಡ ನಾವು 12 ಮಾರ್ಕ್ಸ್ ಕ್ವಶನ್ಸನ್ನು ಮಾಡುವಂಥದ್ದು. ಆಮೇಲೆ 4ನೇ ಇಂಪಾರ್ಟೆಂಟ್ ಕ್ವಶನ್ಸ್, ಆ್ಯಕ್ಚುಲಿ ನಿಮಗೆ ಬೇಕಾದ್ರೆ ಓನ್ಲಿ 3, ಬಟ್ ಒಂದು ಎಕ್ಸ್ಟ್ರಾ ಇರಬೇಕು ರೀ. ಬಿಕಾಸ್ ಸಮಯ ಸಂದರ್ಭ ನಮಗೆ ಗೊತ್ತಿಲ್ಲ ಯಾವ ರೀತಿ ಬರ್ತದೆ, ಎಕ್ಸಾಮ್ನಲ್ಲಿ ಯಾವುದೋ ಒಂದು ಕ್ವಶನಲ್ಲಿ ಸ್ಟ್ರಕ್ ಆಗಬಹುದು. ಹಾಗಾಗಿ ನಿಮ್ಮ 4ನೇ ಇಂಪಾರ್ಟೆಂಟ್ ಕ್ವಶನ್, 4ನೇ ನಿಮ್ಮ ಆಯ್ಕೆ ಯಾವುದಾಗಿರಬೇಕಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಟ್ರೇಡಿಂಗ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್, ದೀಸ್ ಆರ್ ಆಲ್ಸೋ ಕ್ವೈಟ್ ಈಸಿ. ಅಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಅದಾವೆ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, PDD, ಈ ರೀತಿ ಒಂದು ಅಡ್ಜಸ್ಟ್ಮೆಂಟ್ 100% ಇರ್ತದೆ. ರಿಸೀವ್ಡ್ ಇನ್ ಅಡ್ವಾನ್ಸ್ ಅಥವಾ ಪೇಡ್ ಇನ್ ಅಡ್ವಾನ್ಸ್, ಈ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಇರ್ತದೆ. ಕ್ಲೋಸಿಂಗ್ ಸ್ಟಾಕ್ ಮೇಲೆ ಅಡ್ಜಸ್ಟ್ಮೆಂಟ್, ಡೆಪ್ರಿಸಿಯೇಷನ್ ಮೇಲೆ ಕಂಪಲ್ಸರಿ ಒಂದು ಅಡ್ಜಸ್ಟ್ಮೆಂಟ್ ಇರ್ತದೆ. ಸೊ ಈ ರೀತಿ ಒಂದು 3-4 ಅಡ್ಜಸ್ಟ್ಮೆಂಟ್ಸ್ ಆರ್ ಕಾಮನ್ ಆಗಿ ನಾವು 100% ರಿಪೀಟ್ ಆಗಲೇಬೇಕು. ಅದು ಬಿಟ್ಟರೆ ಬೇರೆ ಅಡ್ಜಸ್ಟ್ಮೆಂಟ್ಸನ್ನೇ ಕೇಳಂಗಿಲ್ಲ ಅವರು. ಸೊ ಹಾಗಾಗಿ ಟಾಪ್ 4 BRS, journal entry, subsidiary books, financial statements. These are your go for top 4. ಈಗ ಡೆಪ್ರಿಸಿಯೇಷನ್ ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ಡೆಪ್ರಿಸಿಯೇಷನ್ there are 2 methods. One is SLM ಮೆಥಡ್ ಅಂತ ಕರಿತೀವಿ, ಸ್ಟ್ರೇಟ್ ಲೈನ್ ಮೆಥಡ್. ದ ಅನದರ್ ಒನ್ ಇಸ್ ರಿಟರ್ನ್ ಡೌನ್ ವ್ಯಾಲ್ಯೂ, WDV ಮೆಥಡ್ ಅಂತ ಕರಿತೀವಿ. ಸೊ ಎರಡೂ ಡೆಪ್ರಿಸಿಯೇಷನ್ ನಾವು ಆ ರೀತಿ ನೋಡಿದ್ರೆ ನಿಮ್ಗೆ ರೆಫರ್ ಮಾಡ್ತಾ ಇಲ್ಲ ನಾನು, ಬಿಕಾಸ್ ಅದಕ್ಕಿಂತನೂ ಈಸಿ ಇರುವಂತಹ ಕ್ವಶನ್ಸ್ ಅದಾವ್ರಿ. ಡೆಪ್ರಿಸಿಯೇಷನ್ ಟಫ್ ಅಂತಲ್ಲ, ಡೆಪ್ರಿಷಿಯೇಷನ್ಗಿಂತನೂ ಈಸಿ ಇರುವಂತಹ ಕ್ವಶನ್ಸ್ ನಮ್ಮ ಹತ್ರ ಅದಾವ. ಸೊ ನೀವು ಆದರೂ ಡೆಪ್ರಿಷಿಯೇಷನ್ ನಾನು ಮಾಡ್ತೀನಿ ರೀ ಸರ್ ಅಂದರೆ ಗೋ ಫಾರ್ SLM, ಸ್ಟ್ರೇಟ್ ಲೈನ್ ಮೆಥಡನ್ನು ಮಾಡಿರಿ. WDV ಮೆಥಡ್, ದಟ್ ಈಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಥವಾ ರೆಡ್ಯೂಸಿಂಗ್ ವ್ಯಾಲ್ಯೂ ಮೆಥಡ್ ಅಂತ ಕರಿತೀವಿ. ಅದ್ರ ಮೇಲೆ ಕ್ವಶನ್ಸ್ ಬರೋ ಸಾಧ್ಯತೆ ತೀರಾ ಕಡಿಮೆ. ಹಾಗಾಗಿ ಯು ಕ್ಯಾನ್ ಗೋ ಫಾರ್ ಡೆಪ್ರಿಸಿಯೇಷನ್ SLM ಮೆಥಡ್ಗೆ ನೀವು ಹೋಗುವಂಥ ಕೆಲಸ ಮಾಡಿರಿ. ಸೊ ದಿಸ್ ಆರ್ ಯುವರ್ ಟಾಪ್ 4 ಕ್ವಶನ್ಸ್. 4 and 5 ಆರ್ ಲೆಫ್ಟ್ ಟು ಯು. 3 ಕ್ವಶನ್ಸ್ ಇವುಗಳನ್ನು ಮಾಡಿರಿ, 100% ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಸೊ ಇವಾಗ ಈ 3 ಕ್ವಶನ್ಸ್ ಬಗ್ಗೆ ನಾವು ಒಂದೊಂದು ವಿಡಿಯೋನ ಮಾಡಿ ಹಾಕ್ತೀವಿ. 3 ಕ್ವಶನ್ಸ್ ಮೇಲೆ ಒಂದೊಂದು ಕ್ವಶನನ್ನು ಸಾಲ್ವ್ ಮಾಡಿ ಅಲ್ಲಿ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹಾಕ್ತಾ ಇರ್ತೀನಿ. ಅದಾದ ನಂತರ ಕಮಿಂಗ್ ಟು 6 ಮಾರ್ಕ್ಸ್ ಕ್ಯಾಟಗರೀಸ್. ಈಗ 6 ಮಾರ್ಕ್ಸ್ನಲ್ಲಿ ಕೂಡ ನೀವು ಎಷ್ಟನ್ನು ಸಾಲ್ವ್ ಮಾಡಬೇಕ್ರಿ? 3 ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಸೊ 6 ಮಾರ್ಕ್ಸಲ್ಲಿ 3 ಕ್ವಶನ್ಸ್ ಯಾವ್ಯಾವ? ಟಾಪ್ 3 ಕ್ವಶನ್ಸ್ ಅಂತ ಕರಿತೀವಿ. ಅಲ್ಲಿ ಟಾಪ್ 3 BRS, ಜರ್ನಲ್ ಎಂಟ್ರಿ, ಸಬ್ಸಿಡರಿ ಬುಕ್ಸ್. ಇಲ್ಲಿ ಟಾಪ್ 3 ಯಾವ ಇರಬೇಕು? ನಂಬರ್ 1 ಪೆಟ್ಟಿ ಕ್ಯಾಶ್ ಬುಕ್. ಪೆಟ್ಟಿ ಕ್ಯಾಶ್ ಬುಕ್ 100% ಶತಾಯಗತಾಯ ಅವ್ರು ಕೇಳಲೇಬೇಕು ಕೂಡ.
ಸೊ ಪೆಟ್ಟಿ ಕ್ಯಾಶ್ ಬುಕ್ನಲ್ಲಿ ನಾವು 5 ಕಾಲಮ್ಸ್ಗಳನ್ನು ಮಾಡ್ತೀವಿ. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಕಾರ್ಟೇಜ್ ಆ್ಯಂಡ್ ಕೂಲಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಮಿಸಲೇನಿಯಸ್. ಇವು 5 ಗುಂಪುಗಳನ್ನು ಮಾಡಿರಿ. ಎಷ್ಟೋ ಕಡೆ ಏನಾಗ್ತದಪ್ಪ ಅಂದರೆ ಬೇರೆ ಪ್ರಾಬ್ಲಮ್ಗೆ ತಕ್ಕಂತಹ ಗ್ರೂಪ್ಸ್ಗಳನ್ನು ಮಾಡ್ತೀವಿ. ಬಟ್ ಇವು 5 ಗ್ರೂಪ್ಸ್ ಆಲ್ಮೋಸ್ಟ್ ಕಾಮನ್ ಅದಾವೆ. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಮಿಸಲೇನಿಯಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಕಾರ್ಟೇಜ್ ಆ್ಯಂಡ್ ಕೂಲಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಇದರ ಮೇಲೂ ಕೂಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಅಟ್ ದಿ ಮ್ಯಾಕ್ಸ್ ಬಹಳ ಅಂದರೂ ಇಲ್ಲಿ 4 ಟ್ರಾನ್ಸಾಕ್ಷನ್ಸ್ ಮಾತ್ರ ಕೇಳ್ತಾರೆ ಅವರು. 4 ಟ್ರಾನ್ಸಾಕ್ಷನ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರಪ್ಪ ಅಂದರೆ 6 ಮಾರ್ಕ್ಸ್. ಇಲ್ಲಿ ಚಾಲೆಂಜ್ ಏನಪ್ಪ ಅಂದರೆ ಆ ಪೆಟ್ಟಿ ಕ್ಯಾಶ್ ಬುಕ್ಕಿನ ಫಾರ್ಮ್ಯಾಟನ್ನು ನೆನ್ಪಿಟ್ಕೊಡೋದು ನಿಮಗೆ ದೊಡ್ಡ ಚಾಲೆಂಜ್ ಆಗ್ತದೆ. ಅಲ್ಲಿ ಹಲವಾರು ಕಾಲಮ್ಸ್ಗಳು ಬರ್ತವೆ. ಅಮೌಂಟ್ ರಿಸೀವ್ಡ್, ವೌಚರ್ ನಂಬರ್, ಅಮೌಂಟ್ ಪೇಡ್, ಈ ರೀತಿ ಆಮೇಲೆ ಅನಾಲಿಸಿಸ್ ಆಫ್ ಪೇಮೆಂಟ್ಸ್, ಈ ರೀತಿ ಬಹಳಷ್ಟು ಕಾಲಮ್ ಅದಂದ್ರೆ ಕ್ಲೋಸ್ ಮಾಡಬೇಕಾದ್ರೆ. ಸೊ ಈ ಪ್ರಾಬ್ಲಮ್ಸ್, ಈ ಫಾರ್ಮ್ಯಾಟ್ಗಳನ್ನು ನೆನಪಿಟ್ಕೊಳ್ಳಿಕ್ಕೆ ನಿಮಗೆ ಇಲ್ಲಿ ಚಾಲೆಂಜ್ ಆಗಿರ್ತದೆ. ಅದ್ರ ಮೇಲೂ ಕೂಡ ನಾವು ಒಂದು ಕ್ವಶನನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಸೇಲ್ಸ್ ಬುಕ್, ಪರ್ಚೇಸ್ ಬುಕ್ ಮೇಲೆ ಯಾವುದಾದ್ರೂ ಒಂದು, ಐದರ್ ಸೇಲ್ಸ್ ಬುಕ್ ಆರ್ ಐದರ್ ಪರ್ಚೇಸ್ ಬುಕ್. ಸೇಲ್ಸ್ ಬುಕ್ ಮೇಲಾದರೂ ಒಂದು ಕೇಳಬಹುದು ಅಥವಾ ಪರ್ಚೇಸ್ ಬುಕ್ಸ್ ಮೇಲಾದರೂ ಯಾವುದಾದ್ರೂ ಒಂದು ಕೇಳಬಹುದು. ಎನಿ ಒನ್ ಕೇಳ್ತಾರೆ ಅವರು. ಅದಾದ ನಂತರ ಥರ್ಡ್ ಗೋ ಫಾರ್ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಕೂಡ 100%. ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ ಚಾಪ್ಟರ್ ಅದ. ಬಟ್ 95 to 99% ಅವ್ರು ಕೇಳೋದು ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಕೂಡ ಸ್ಟ್ರಾಟಜಿ ಅದ. ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ಸೀರಿಯಲ್ ನಂಬರ್, ನೇಮ್ ಆಫ್ ದಿ ಅಕೌಂಟ್ಸ್, ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮನ್ನು ಮಾಡ್ತೀರಿ. ಡೆಬಿಟ್ ಕಾಲಮ್ ಮತ್ತು ಕ್ರೆಡಿಟ್ ಕಾಲಮ್ ಟೋಟಲ್ ಮಾಡಿದಾಗ 2 ಆನ್ಸರ್ ಸೇಮ್ ಬರಬೇಕು. ಅಂದಾಗ ನಿಮ್ಮ ಆನ್ಸರ್ ಕರೆಕ್ಟ್ ಐತಿ ಅಂತ ಟೋಟಲ್ ಸೇಮ್ ಬರಬೇಕು. ಈಗ ಇಲ್ಲಿಯೂ ಕೂಡ 5 ರಿಂದ 6 ಐಟಮ್ಸ್ ಆರ್ ವೆರಿ ಕಾಮನ್. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಅದ, ಡ್ರಾಯಿಂಗ್, ಸಿ ಫಾರ್ ಕ್ಯಾಪಿಟಲ್, ಸಿ ಫಾರ್ ಕ್ರೆಡಿಟ್, ಡಿ ಫಾರ್ ಡ್ರಾಯಿಂಗ್ಸ್, ಡಿ ಫಾರ್ ಡೆಬಿಟ್, ಡಿ ಫಾರ್ ಡೆಟರ್ಸ್, ಡಿ ಫಾರ್ ಡೆಬಿಟ್, ಸಿ ಫಾರ್ ಕ್ರೆಡಿಟರ್ಸ್, ಸಿ ಫಾರ್ ಕ್ರೆಡಿಟ್, ಡೆಟರ್ಸ್ ಡೆಬಿಟ್, ಕ್ರೆಡಿಟರ್ಸ್ ಕ್ರೆಡಿಟ್, ಸಿ ಫಾರ್ ಕ್ಯಾಪಿಟಲ್ ಕ್ರೆಡಿಟ್, ಡ್ರಾಯಿಂಗ್ಸ್ ಡಿ ಡೆಬಿಟ್. ಈ ರೀತಿ 5-6 ಐಟಮ್. ಸೇಲ್ಸ್ ಇನ್ಕಮ್ ಆಗ್ತದೆ ಕ್ರೆಡಿಟ್, ಸೇಲ್ಸ್ ಅಪೋಸಿಟ್ ಪರ್ಚೇಸ್, ಸೇಲ್ಸ್ ಕ್ರೆಡಿಟ್ ಆದರೆ ಪರ್ಚೇಸ್ ಡೆಬಿಟ್. ಈ ರೀತಿ 7-8 ಐಟಮ್ಸ್ ಆರ್ ವೆರಿ ಕಾಮನ್. ಅವು 100% ಬಂದೇ ಬರಬೇಕಲ್ಲಿ. ಸೊ ಟ್ರಯಲ್ ಬ್ಯಾಲೆನ್ಸ್ 6 ಮಾರ್ಕ್ಸ್ನಲ್ಲಿ ಅವ್ರು 10 ಐಟಮ್ಸನ್ನು ಕೇಳಿದರೆ ಮಿನಿಮಮ್ 5 to 6 ನೀವು ಬರಿಬೋದು. 3 ಮಾರ್ಕ್ಸ್ ಆರಾಮ್ಸೆ ಸಿಗ್ತಾವ್ರಿ ನಮಗೆ, ಏನೂ ಸಮಸ್ಯೆ ಇಲ್ಲ. ಅದಾದ ನಂತರ ಟ್ರಯಲ್ ಬ್ಯಾಲೆನ್ಸ್, ಇದು ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ದಿಸ್ ಇಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 1. ಟ್ರಯಲ್ ಇದು ಟ್ರೇಡಿಂಗ್ ಅಕೌಂಟ್ ಕೇಳ್ತಾರೆ 1, ಅಥವಾ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ 1, ಅಥವಾ ನಿಮಗೆ P&L ಅಕೌಂಟ್ ಆದರೂ ಕೇಳಬಹುದು. ಇದನ್ನು ನೀವು ಆ್ಯಕ್ಚುಲಿ ಮಾಡೋ ಅವಶ್ಯಕತೆನೇ ಕೂಡ ಇಲ್ಲ. ಇನ್ ಕೇಸ್ ನೀವು ಇಲ್ಲಿ ಮಾಡಿದರೆ, ನಾನು 4th ನಲ್ಲಿ ಇಟ್ಟಿದ್ದೀನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಇದನ್ನು ನೀವು ಮಾಡ್ತಾ ಇದ್ದೀರಿ ಅಂದರೆ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದನ್ನು ಮಾಡ್ತಾ ಇದ್ದೀರಿ ಅಂದರೆ ಇದು ಮಾಡಲಿಕ್ಕೆ 100% ಬರಲೇಬೇಕ್ರಿ. ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಮಾಡೇ ಮಾಡ್ತೀರಿ. ಬಿಕಾಸ್ ಇದು 3 ಕಂಬೈನ್ ಮಾಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ನಮ್ಗೆ ಕೊಡ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಇದು ಕೂಡ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ನೀವು ಇದನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ ಅಂದರೆ. ನೀವು ಇದನ್ನು ಅಭ್ಯಾಸ ಮಾಡ್ತಾ ಇಲ್ಲ ಅಂದರೆ 3 ಒಳಗಡೆ ಯಾವುದಾದ್ರೂ ಒಂದನ್ನು ಪ್ರಾಕ್ಟೀಸ್ ಮಾಡಿರಿ. ಗೋ ಫಾರ್ ಓಲ್ಡ್ ಕ್ವಶನ್ ಪೇಪರ್ಸ್, ಹಳೆ ಕ್ವಶನ್ ಪೇಪರ್ಸ್ ತೆಗಿರಿ. ಹಳೆ ಕ್ವಶನ್ ಪೇಪರ್ಸ್ಗಳಲ್ಲಿ 3ರಲ್ಲಿ ಯಾವ್ದು ರಿಪೀಟ್ ಜಾಸ್ತಿ ಆಗ್ತಾ ಇದೆ ಅದನ್ನು ಪ್ರಿಪೇರ್ ಮಾಡುವಂಥ ಕೆಲಸ ಮಾಡಿರಿ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅಥವಾ ಅಕೌಂಟಿಂಗ್ ಇಕ್ವೇಷನ್. ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಆದರೂ ಬರ್ಬೋದು ಅಥವಾ ಅಕೌಂಟಿಂಗ್ ಇಕ್ವೇಷನ್ ಆದರೂ ಬರಬಹುದು. ಈಗ ಹಳೆ ಕ್ವಶನ್ ಪೇಪರ್ಸ್ಗಳನ್ನು ಸ್ಟಡಿ ಮಾಡಿದಾಗ ದ ನಂಬರ್ ಆಫ್ ಕ್ವಶನ್ ಯಾವ್ದು ಹೆಚ್ಚು ಬರ್ತಾ ಇದೆಯಪ್ಪ ಅಂದರೆ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್. ಈ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅನ್ನೋದನ್ನು ಬಹಳಷ್ಟು ಸಲ ಕೇಳ್ತಾ ಇದ್ದಾರೆ ಅವರು. ಸೊ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ನೀವು ಅಗೇನ್ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕ್ರಿ ಸರ? ಯಾಕಪ್ಪ ಅಂದರೆ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ನೀವು ಮಾಡಬೇಕಾದ್ರೆ ಟ್ರಯಲ್ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಆಲ್ರೆಡಿ. ಈಗ ಟ್ರಯಲ್ ಬ್ಯಾಲೆನ್ಸ್ದಾಗ ಏನು ಮಾಡ್ತೀರಿ? ಅಸೆಟ್ಸ್, ಎಕ್ಸ್ಪೆನ್ಸ್ ಮತ್ತು ಡ್ರಾಯಿಂಗ್ಸ್ ಡೆಬಿಟ್ ಕಾಲಮ್ ರೀ ಸರ. ಕ್ಯಾಪಿಟಲ್, ಲಯಬಿಲಿಟಿ, ಇನ್ಕಮ್ ಕ್ರೆಡಿಟ್ ಕಾಲಮ್ ರೀ ಸರ. ಇಲ್ಲಿಯೂ ಕೂಡ ಅಗೇನ್ ಕ್ಲಾಸಿಫಿಕೇಶನಲ್ಲಿ 5 ಹೆಡ್ಡಿಂಗ್ಸನ್ನು ಮಾಡ್ತೀವಿ. ಅಸೆಟ್ಸ್, ಲಯಬಿಲಿಟಿ, ಇನ್ಕಮ್, ಎಕ್ಸ್ಪೆನ್ಸಸ್ ಮತ್ತು ಕ್ಯಾಪಿಟಲ್ ಅಂತೇಳಿ 5 ಕಾಲಮ್ ಮಾಡ್ತಾ ಇದ್ದೀರಿ. ಯಾವುದು ಯಾವ ಕಾಲಮ್ದಾಗ ಬರಬೇಕು, ಹೌದಾ? ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಬಂದಾಗ ಮಾತ್ರ ನಾವು ಟ್ರಯಲ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆ. ಬಿಕಾಸ್ ಈಗ ಕ್ಯಾಶ್, ವಾಟ್ ಈಸ್ ಕ್ಯಾಶ್? ಇಸ್ ಇಟ್ ಅಸೆಟ್, ಲಯಬಿಲಿಟಿ, ಎಕ್ಸ್ಪೆನ್ಸ್, ಇನ್ಕಮ್, ಕ್ಯಾಪಿಟಲ್? ಕ್ಯಾಶ್ ಅನ್ನೋದು ಏನು? ಅದು ಅಸೆಟ್ ರೀ ಸರ. ಸೊ ಕ್ಲಾಸಿಫಿಕೇಶನ್ದಾಗ ಅದು ಅಸೆಟ್ ಕಾಲಮ್ದಾಗ ಬರೀತೀರಿ. ಹಾಗಾದ್ರೆ ಟ್ರಯಲ್ ಬ್ಯಾಲೆನ್ಸ್ದಾಗ ಎಲ್ಲಿ ಬರಬೇಕು? ಕ್ಯಾಶ್ ಅನ್ನೋದು ಅಸೆಟ್, ಸೊ ಅಸೆಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್, ಸೊ ಡೆಬಿಟ್. ಟ್ರಯಲ್ ಬ್ಯಾಲೆನ್ಸ್ ಅಂಡ್ ಕ್ಲಾಸಿಫಿಕೇಶನ್ ಆರ್ ಇಂಟರ್ಲಿಂಕ್ಡ್. ಎರಡರಾಗ ನೀವು ಒಂದನ್ನು ಸಾಲ್ವ್ ಮಾಡಿದ್ರು 2 ಮಾಡಲಿಕ್ಕೆ ಸಾಧ್ಯದ. ಇಫ್ ಯು ಆರ್ ಡೂಯಿಂಗ್ ದಿಸ್ ಯು ಕ್ಯಾನ್ 100% ಡೂ ಟ್ರಯಲ್ ಬ್ಯಾಲೆನ್ಸ್. If you are doing trial balance, you can 100% do classification of accounts. In accounting equation, again max 3 or 4 transactions ಮಾತ್ರ, but very less chances. ಒಂದು 5-6 ಕ್ವಶನ್ ಪೇಪರ್ಸ್ ನೋಡಿದಾಗ ಅಕೌಂಟಿಂಗ್ ಇಕ್ವೇಷನ್ 2 ಸಲ ಬರ್ತಾ ಇದೆ. ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ more than 4 times ನಿಮ್ಮ ಕ್ವಶನ್ ಪೇಪರ್ಸಲ್ಲಿ ರಿಪೀಟ್ ಆಗ್ತಾ ಇದೆ. ಸೊ ಟಾಪ್ 3 ಪೆಟ್ಟಿ ಕ್ಯಾಶ್ ಬುಕ್, ಈದರ್ ಪರ್ಚೇಸ್ ಆರ್ ಸೇಲ್ಸ್ ಬುಕ್, ಟ್ರಯಲ್ ಬ್ಯಾಲೆನ್ಸ್. ಇಲ್ಲಿ 2 ಮಾಡ್ರಿ, ಯಾವುದು ಬರ್ತದೆ ಗೊತ್ತಿಲ್ಲ. 2 ಬೋತ್ ಹ್ಯಾವ್ ಈಕ್ವಲ್ ಚಾನ್ಸಸ್.
ಸೊ ಎರಡು ಮಾಡಿದ್ರೆ ವೆರಿ ಈಸಿ. ಅಗೇನ್ ಇಲ್ಲಿ ಕೂಡ 4 ಟ್ರಾನ್ಸಾಕ್ಷನ್ಸ್, 6 ಮಾರ್ಕ್ಸ್ಗೆ 4 ಟ್ರಾನ್ಸಾಕ್ಷನ್ಸ್. ಪೆಟ್ಟಿ ಕ್ಯಾಶ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ಬುಕ್, ಥರ್ಡ್ ಒನ್ ಇಸ್ ಟ್ರಯಲ್ ಬ್ಯಾಲೆನ್ಸ್. ಟಾಪ್ 3. ಇನ್ನು ಇದು ಬಿಟ್ಟು ನಾನು ಎಕ್ಸ್ಟ್ರಾ ಬೇಕು ಅಂದರೆ ಗೋ ಫಾರ್ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ನಂಬರ್ 4, ಆಮೇಲೆ ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಸೊ ಟಾಪ್ 3 ಅನ್ನು ಮಾಡಬೇಕು. ಹಳೆ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿರಿ. ಅಗೇನ್ ಇನ್ನು ಬರುವಂತಹ ದಿನಗಳಲ್ಲಿ ಐ ಹೋಪ್ ಯುವರ್ ಎಕ್ಸಾಮ್ ಈಸ್ ಆನ್ 20th. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 20ನೇ ತಾರೀಕು ಅಕೌಂಟೆನ್ಸಿ ಪೇಪರ್ ಅದ, ಇವತ್ತು ತಾರೀಕು 16. ಅಗೇನ್ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಈ ಥಿಯರಿ ಕ್ವಶನ್ಸ್ ಮೇಲೆ 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವಶನ್ಸ್ ಸ್ಟ್ರಾಟಜಿಗಳ ಮೇಲೆ ಕೂಡ ನಾನು ನಿಮಗೆ ವಿಡಿಯೋವನ್ನು ಮಾಡಿ ಹಾಕ್ತಾ ಇರ್ತೀನಿ. ಅದಾದ ನಂತರ BREs ಮತ್ತು ಜರ್ನಲ್ ಎಂಟ್ರಿ, ಸಬ್ಸಿಡಿ ಬುಕ್ಸ್, 12 ಮಾರ್ಕ್ಸ್ ಕ್ವಶನ್ಸ್ ಮೇಲೆ ಮತ್ತು 6 ಮಾರ್ಕ್ಸ್ ಮೇಲೆ ಕೂಡ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡುವ. ಯಾರೆಲ್ಲ ನಮ್ಮ ಚಾನಲನ್ನು ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಿ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗ ನಾವು ಯಾವಾಗೆಲ್ಲ ವೀಡಿಯೋಸ್ಗಳನ್ನು ಹಾಕ್ತೀವಿ ಅವಾಗೆಲ್ಲವೂ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಅದ, ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಅಂತೇಳಿ. ಅಲ್ಲಿ ನಿಮಗೆ ಹಲವಾರು ಕ್ವಶನ್ ಪೇಪರ್ಸ್ಗಳು, ಆ ಸಬ್ಜೆಕ್ಟ್ ರಿಲೇಟೆಡ್ ಮ್ಯಾಟರ್ಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಅದನ್ನು ಕೂಡ ನೀವು ಜಾಯಿನ್ ಮಾಡ್ಬೋದು. ಆ ವಾಟ್ಸಪ್ ಲಿಂಕ್, ಆಮೇಲೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ ಎಲ್ಲವನ್ನೂ ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರ್ತದೆ, ಅದನ್ನು ಚೆಕ್ ಮಾಡಿಕೊಳ್ಳಬಹುದು. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದಲ್ಲಿ, ಏನಾದರೂ ಸಮಸ್ಯೆಗಳಿದ್ದಲ್ಲಿ ನನ್ನ ಫೋನ್ ನಂಬರ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆ ಫೋನ್ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅಂಟಿಲ್ ಐ ಅಪ್ಲೋಡ್ ಮೈ ನೆಕ್ಸ್ಟ್ ವಿಡಿಯೋ, ಪ್ಲೀಸ್ ಕೀಪ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.